Hey guys, Hello, welcome back to our YouTube channel. welcome back. ಆಕ್ಚುಲಿ ತುಂಬಾ ಡೇಸ್ ಇಂದ and ತುಂಬಾ ವೀಕ್ಸ್ ಇಂದ DMs ಕಮೆಂಟ್ಸ್ ಬರ್ತಾನೆ ಇತ್ತು. ಅಂದ್ರೆ ಎಜುಕೇಶನ್ ಬಗ್ಗೆ ಮಾಡಿ ಅಂತ, ಅಂದ್ರೆ ಇಟಲಿಗೆ ಹೇಗ್ ಹೋದ್ರಿ, ಏನ್ ಓದಿದೀರಾ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ. ಸಾರಿ ತುಂಬಾ ಲೇಟ್ ಮಾಡ್ಬಿಟ್ವಿ, ಬಿಕಾಸ್ ನಾರ್ಮಲ್ ಆಗಿ ನಾವ್ ವಿಡಿಯೋ ಮಾಡೋದನ್ನ ನಾವೇನು ಪ್ರಿಪೇರ್ ಆಗಲ್ಲ, ಸುಮ್ನೆ ಏನು ಬರ್ತಾ ಇರುತ್ತೆ ಬಾಯಿಗೆ ಅದನ್ನ ಮಾತಾಡ್ತೀವಿ. ಬಟ್ ಇದು ನಂಗೆ ಮಾಡಕ್ ಆಗಲ್ಲ, ಬಿಕಾಸ್ ಏನೇನ್ ಹೇಳ್ಬೇಕು ಅಂತ ನಾವು ಒಂದ್ ಸ್ವಲ್ಪ ಪ್ರಿಪೇರ್ ಆಗ್ಬೇಕಾಗಿತ್ತು. ಸೊ ಸ್ವಲ್ಪ ಟೈಮ್ ಬೇಕಾಗಿತ್ತು. ಸೊ ಈ ವಾರ ಎಲ್ಲ ಕುತ್ಕೊಂಡು ಬರ್ಕೊಂಡ್ಬಿಟ್ಟಿದೀವಿ. ಎಲ್ಲ ಬರ್ದ್ಬಿಟ್ಟವಳೆ. ನಾನ್ ಬರ್ದಿಲ್ಲ, ಎಲ್ಲ ಅವಳೆ ಬರ್ದಿರೋದು. ಏನೇನ್ ಹೇಳ್ಬೇಕು ಅಂದ್ರೆ ಏನೇನ್ ಟಾಪಿಕ್ ನಿಮ್ಗೆ ಕ್ಲಿಯರ್ ಮಾಡ್ಬೇಕು ಅಂತ ಎಲ್ಲಾನು ಕುತ್ಕೊಂಡು ನಾನು ಇಷ್ಟೊಂದು ಬರ್ದಿದ್ಯಾ? ಒಂದ್ ಶಾರ್ಟ್ ಮೂವಿ ಮಾಡ್ಬೋದಲ್ಲ? ಸುಮ್ನೆ ಹಂಗೆಲ್ಲ ಹೇಳ್ಬೇಡ. ಸೊ ಎಲ್ಲಾನು ಟಾಪಿಕ್ಸ್ ಕವರ್ ಮಾಡೋಣ ಅಂತ ಬರ್ದಿದ್ದೀನಿ. ನನಗ್ ಗೊತ್ತು ಈ ವಿಡಿಯೋ ಲೈಕ್ ಲೆಂತಿ ಆಗ್ಬೋದು ಅಂತ, ಸೊ 2 ಪಾರ್ಟ್ಸ್ ಮಾಡೋಣ ಅಂತ ಅನ್ಕೊಂಡು ಏನು ಕಟ್ ಮಾಡ್ಬೇಕು ಅಂತ ಅನ್ಕೋತಾ ಇಲ್ಲ, ಬಿಕಾಸ್ ಒಬ್ರಿಗೆ ಅದು ಹೆಲ್ಪ್ ಆಗದೆ ಇರೋದು ಇನ್ನೊಬ್ರಿಗೆ ಹೆಲ್ಪ್ ಆಗ್ಬೋದು. ಅದಕ್ಕೋಸ್ಕರ ಏನು ಕಟ್ ಮಾಡಲ್ಲ. ಅಂದ್ರೆ ನಮ್ಗೆ ಏನೇನ್ ಗೊತ್ತು ಎಲ್ಲಾನು ನಾವು ವಿಡಿಯೋ ಶೇರ್ ಮಾಡ್ಬಿಡೋಣ ಒಂದೇ ಸಲ ಅಂತ ಅನ್ಕೊಂಡಿದೀವಿ. ನಿಮ್ಗೆ ಏನೇನ್ ಗೊತ್ತು ಅಂಡ್ ಪ್ಲಸ್ ನಮ್ ಎಕ್ಸ್ಪೀರಿಯನ್ಸ್. ಸೊ ಓಕೆ, ಲೇಟ್ ಮಾಡೋದ್ ಬೇಡ, ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ನಾವಿಲ್ಲಿ ಹೇಗ್ ಬಂದ್ವಿ ಅಂತ ಹೇಳ್ತೀವಿ. ನಾವು ಆಕ್ಚುಲಿ ಇಟಲಿಗೆ ಬಂದಿದ್ದು ಮಾಸ್ಟರ್ಸ್ ಡಿಗ್ರಿ ಮಾಡಕ್ಕೆ, ಇಬ್ರು ಕೂಡ ಮಾಸ್ಟರ್ಸ್ ಮಾಡಕ್ಕೆ ಅಂತ ಬಂದಿದ್ದು. ನಾವು ಓದಿರೋದು ಯೂನಿವರ್ಸಿಟಿ ಆಫ್ ಪಾರ್ಮಾ ಅಂತ. ಆ ಸಿಟಿ ಹೆಸರು ಕೂಡ ಪಾರ್ಮನೆ. ಮಿಲಾನ್ಗೆ ಅರೌಂಡ್ 1.5 hours ಆಗುತ್ತೆ. ಸೊ ಮಿಲಾನ್ಗೆ ಹತ್ರ ನಾವು ಓದಿದ ಸಿಟಿ ಪಾರ್ಮಾ ಅನ್ನೋದು ತುಂಬಾ ಚಿಕ್ಕ ಸಿಟಿ ಅದು. ಅಂಡ್ ನಾವು ಮಾಡಿರೋ ಡಿಗ್ರಿ ಬಂದು ಮಾಸ್ಟರ್ಸ್ ಇನ್ ಟೆಲಿಕಮ್ಯುನಿಕೇಶನ್ ಇಂಜಿನಿಯರಿಂಗ್. ಇಬ್ರುನು ಸೇಮ್ ಫೀಲ್ಡ್. ಅಂಡ್ ಏನಕ್ಕೆ ನಾವ್ ಈ ಟೆಲಿಕಮ್ಯುನಿಕೇಶನ್ ಚೂಸ್ ಮಾಡಿದ್ವಿ ಅಂದ್ರೆ ನಮ್ ಬ್ಯಾಚುಲರ್ಸ್ ಡಿಗ್ರಿ ಬಂದು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಅಲ್ಲಿ ನಾವಿಬ್ರು ಬ್ಯಾಚುಲರ್ಸ್ ಅಂದ್ರೆ BE ಮಾಡಿದ್ದು. ಸೊ ಆ ಬ್ರಾಂಚ್ ರಿಲೇಟೆಡ್ ಮಾಸ್ಟರ್ಸ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಟೆಲಿಕಮ್ಯುನಿಕೇಶನ್ ಇಂಜಿನಿಯರಿಂಗ್ ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಓಕೆ. ಅಂಡ್ ಇನ್ನೊಂದ್ ಸ್ವಲ್ಪ ಜನ ನಮ್ಮನ್ನ ಏನ್ ಕೇಳಿದ್ರು ಅಂತ ಅಂದ್ರೆ, ಈ ತರ ಟೆಕ್ನಿಕಲ್ ಫೀಲ್ಡ್ ಅಂದ್ರೆ ಈ ತರ ಬ್ಯಾಚುಲರ್ಸ್ ಅಲ್ಲಿ ಅವರು ಸಾರಿ ಬ್ಯಾಚುಲರ್ಸ್ ಅಲ್ಲಿ ಇಂಜಿನಿಯರಿಂಗ್ ಅಥವಾ ಸೈನ್ಸ್ ರಿಲೇಟೆಡ್ ಕೋರ್ಸಸ್ ಮಾಡ್ದಿರ ಜಸ್ಟ್ ಮ್ಯಾನೇಜ್ಮೆಂಟ್ ಕೋರ್ಸಸ್ ಆ ರೀತಿ ಮಾಡಿದವ್ರಿಗೂ ಏನಾದ್ರೂ ಇಲ್ಲಿ ಮಾಸ್ಟರ್ಸ್ ಮಾಡೋ ಅವಕಾಶ ಇದೆಯಾ ಅಂತಂದ್ರೆ ಎಸ್ ಇದೆ. IBD ಅಂತ ಇದೆ. ಅದು ಇಂಟರ್ನ್ಯಾಷನಲ್ ಬಿಸ್ನೆಸ್ ಡೆವಲಪ್ಮೆಂಟ್ ಅಂತ ಕೋರ್ಸ್ ಇದೆ. ಅದು ನಾವು ಓದಿದ ಯೂನಿವರ್ಸಿಟಿನಲ್ಲೇ ಇದೆ. ಎಲ್ಲಾ ಯೂನಿವರ್ಸಿಟಿಯಲ್ಲೂ ಇದೆ. ಸೊ ಈ ತುಂಬಾನೇ ಇದೆ, ಮ್ಯಾನೇಜ್ಮೆಂಟ್ ರಿಲೇಟೆಡ್ ಕೋರ್ಸಸ್ ತುಂಬಾ ಇದೆ, ನೀವು ಆರಾಮಾಗಿ ಅಪ್ಲೈ ಮಾಡಬಹುದು. ನಾನ್ ಟೆಕ್ನಿಕಲ್ ಅವ್ರಿಗೂ ಕೂಡ ಆಪ್ಷನ್ಸ್ ಇದಾವೆ ಇಲ್ಲಿ ಇಟಲಿನಲ್ಲಿ ಓದೋದಿಕ್ಕೆ. ಅಂಡ್ ನೀವೇನಾದ್ರೂ ಸಪೋಸ್ ನೀವು BE ಮಾಡ್ಬಿಟ್ಟು ಈ ತರ ನಾನ್ ಟೆಕ್ನಿಕಲ್ ಫೀಲ್ಡ್ ಏನಾದ್ರೂ ಚೂಸ್ ಮಾಡ್ಬೇಕು ಅಂದ್ರೂ ಕೂಡ ಮಾಡ್ಬೋದು. ಬಿಕಾಸ್ ನಮ್ ಜೂನಿಯರ್ಸ್ ಎಲ್ಲ ಆತರ ಎಷ್ಟೊಂದ್ ಜನ BE ಮಾಡ್ಬಿಟ್ಟು ಈ ತರ ಏನು ಫೀಲ್ಡ್ ನೇ ಸ್ವಿಚ್ ಮಾಡಿದ್ರು. ಬಟ್ ಅವ್ರಿಗೆ ಆಕ್ಚುಲಿ ಒಂದ್ ಸ್ವಲ್ಪ ಡೀಟೇಲ್ಸ್ ಕೊಡ್ಬೇಕು, ಅದನ್ನ ನೆಕ್ಸ್ಟ್ ಹೇಳ್ತೀವಿ ಆತರ ಸ್ವಿಚ್ ಮಾಡೋರ್ಗೆ ಏನ್ ಮಾಡ್ಬೇಕು ಅಂತ. ಬಟ್ ನಾನ್ ಟೆಕ್ನಿಕಲ್ ಅವರು ಟೆಕ್ನಿಕಲ್ಗೆ ಆಗೋದಿಲ್ಲ. ಯಾಕಂದ್ರೆ ನೀವು ಮಾಸ್ಟರ್ಸ್ಗೆ ನೀವು ಯಾವ್ದಾದ್ರು ಬ್ರಾಂಚಿಗೆ ನೀವು ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಆ ರಿಲೇಟೆಡ್ ಪ್ರೀವಿಯಸ್ಲಿ ನಿಮ್ಗೆ ಅಟ್ಲೀಸ್ಟ್ 2 to 3 years ಆಫ್ ಎಕ್ಸ್ಪೀರಿಯನ್ಸ್ ಇರಬೇಕು. ಐದರ್ ವರ್ಕಿಂಗ್ ನಲ್ಲಾದ್ರೂ ಆಗ್ಲಿ ಅಥವಾ ನಿಮ್ಮ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ನಲ್ಲಾದ್ರೂ ಆಗ್ಲಿ. ಸೊ ಅದನ್ನ ನೋಡ್ಕೊಂಡು ನಿಮ್ ಅಡ್ಮಿಷನ್ ಅಕ್ಸೆಪ್ಟ್ ಆಗುತ್ತೆ. ಓಕೆ, ಈಗ ನಾವು ಹೇಗ್ ಬಂದಿದ್ದು ಅಂತ ಹೇಳ್ತೀವಿ. ನಾವು ಬಂದಿದ್ದು ಇಟಲಿಗೆ ಕನ್ಸಲ್ಟೆನ್ಸಿ ಥ್ರೂ. ಆಗ್ಲೇನೆ 7-8 years ಬ್ಯಾಕ್ ಏನೆ ನಮ್ಗೆ 1.55 lakh ಏನೋ ಚಾರ್ಜ್ 1.6 ಏನೋ ಚಾರ್ಜ್ ಮಾಡ್ತಾ ಇದ್ರು. ಈಗ ಆಕ್ಚುಲಿ ಅವರು 2.5 ಲಕ್ಷದ ಮೇಲೆ ಚಾರ್ಜ್ ಮಾಡ್ತಾ ಇದಾರಂತೆ. ಈ ತರ ಯಾರೋ ಹೇಳಿರೋದನ್ನ ಕೇಳಿದೀವಿ. ಸೊ ನೀವು ನಮ್ಮನ್ನ ಕನ್ಸಲ್ಟೆನ್ಸಿಗೆ ಹೋಗೋದು ಬೆಸ್ಟಾ ಇಲ್ವಾ ಅಂತ ಕೇಳಿದ್ರೆ, ಒಂದು ನಾವೇನ್ ಹೇಳ್ಬೋದು ಅಂತಂದ್ರೆ ಅದು ಬೆಸ್ಟ್ ಆರ್ ಇಟ್ಸ್ ಗುಡ್ ಆರ್ ನಾಟ್ ಗುಡ್ ಅಂತ ನಮಗೂ ಗೊತ್ತಿಲ್ಲ. ಯಾಕಂತಂದ್ರೆ ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ. ಯಾಕಂದ್ರೆ ಡಾಕ್ಯುಮೆಂಟ್ ಇಟಲಿಗೆ ಬರೋದಕ್ಕೆ ತುಂಬಾ ಡಾಕ್ಯುಮೆಂಟೇಶನ್ಸ್ ಇರುತ್ತೆ. ಆ ಡಾಕ್ಯುಮೆಂಟೇಶನ್ಸ್ ಬಗ್ಗೆ ನಮ್ಗೆ ಒಂದು ಚೂರು ಗೊತ್ತಿರಲ್ಲ. ಆಮೇಲೆ ಇಂಟರ್ನೆಟ್ ನಲ್ಲೂ ಕೂಡ ತುಂಬಾ ಇನ್ಫಾರ್ಮೇಶನ್ ಸಿಗೋದಿಲ್ಲ. ಸೊ ನಮ್ಗೆ ಈ ರೀತಿ ಯಾರಾದ್ರೂ ಒಬ್ರು ಗೈಡ್ ಮಾಡೋರಿದ್ರೆ ಅಡ್ವಾಂಟೇಜ್ ಆಗುತ್ತೆ. ಬಟ್ ಸೊ ಅಡ್ವಾಂಟೇಜ್ ಇದು ಅಂದ್ರೆ ಏನೇನ್ ಮಾಡ್ಬೇಕು ಏನು ಅಂತ ಪ್ರತಿ ಒಂದ್ ಸ್ಟೆಪ್ಸ್ ಕೂಡ ಒಂದಾದ್ಮೇಲೆ ಒಂದು ಅವ್ರು ಹೇಳ್ತಾ ಹೋಗ್ತಾರೆ, ಅದನ್ನ ನಾವು ಮಾಡ್ಬೇಕು. ಸೊ ಇದ್ರ
ಕಾನ್ಸಿಕ್ವೆನ್ಸ್ 2.5 lakhs ಚಾರ್ಜಸ್ ಮಾಡೋದು. ಆಫ್ ಕೋರ್ಸ್ ಎಕ್ಸ್ಪೆನ್ಸಿವ್. ಇದನ್ನ ಬಿಟ್ರೆ ನೀವು ಇಟಲಿಗೆ ಈ ರೀತಿ ಪ್ರೋಸೆಸ್ ಡಾಕ್ಯುಮೆಂಟೇಶನ್ ಎಲ್ಲ ಹೆಲ್ಪ್ ಬೇಕು ಅಂತಂದ್ರೆ ನಿಮ್ ಆಲ್ರೆಡಿ ಇಟಲಿನಲ್ಲಿ ಇರೋರು ಯಾರನ್ನಾದ್ರೂ ಈ ರೀತಿ ಈ ಪ್ರೋಸೆಸ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರೋರ್ನ ನೀವು ಕಾಂಟ್ಯಾಕ್ಟ್ ಮಾಡಿ, ಅಂದ್ರೆ ಕಮ್ಯುನಿಕೇಟ್ ಮಾಡಿ ಅವ್ರು ಹೆಲ್ಪ್ ಮಾಡ್ತೀವಿ, ನೀವು ಪ್ರೊಸೀಡ್ ಮಾಡಿ ಏನೇನು ಡಾಕ್ಯುಮೆಂಟೇಶನ್ ಬೇಕು ಅಂತ ಅವ್ರು ಹೆಲ್ಪ್ ಗೈಡ್ ಮಾಡಿದ್ರೆ ಈಸಿಯಾಗಿ ಮಾಡ್ಕೋಬಹುದು. ಸೊ ಈ ರೀತಿ ಯಾರಾದ್ರೂ ಒಬ್ರು ಗೈಡ್ ಮಾಡಿದ್ರೆ ಸಾಕು. ಪ್ಲಸ್ 2.5 lakhs ಏನ್ ಚಾರ್ಜ್ ಮಾಡ್ತಾ ಇದ್ರೆ ಅದು ವರ್ತ್ ಅಲ್ಲ ಅಂತ ಹೇಳ್ತೀವಿ. ಬಿಕಾಸ್ ಏನು ಅಂತಂದ್ರೆ ಆಬ್ವಿಯಸ್ಲಿ ಅವ್ರು ಯಾವ್ದಾದ್ಮೇಲೆ ಯಾವ್ದು ಅಂದ್ರೆ ಏನೇನ್ ಮಾಡ್ಬೇಕು ಪ್ರಾಸೆಸ್ ಅಂತ ಹೇಳ್ತಾರೆ. ಬಟ್ ಏನ್ ಗೊತ್ತಾ, ಅವ್ರು ಜಸ್ಟ್ ಹೇಳ್ತಾರೆ ಇಲ್ಲೋಗಿ ಫಾರ್ ಎಕ್ಸಾಂಪಲ್ ಬೆಳಗಾಂಗ್ ಹೋಗಿ ನಿಮ್ ಡಿಗ್ರಿ ಸರ್ಟಿಫಿಕೇಟ್ ಇಂದ ಅಟೆಸ್ಟ್ ಅವ್ರು. ಸೊ ಬರೀ ಒಂದು ಇನ್ಫಾರ್ಮೇಶನ್ಗೆ ಮತ್ತೆ ನಾವು ಪ್ರತಿಯೊಂದು ನಾವೇನೆ ಪರ್ಸನಲ್ ಆಗಿ ಹೋಗಿ ಎಲ್ಲಾನು ನಾವು ಮಾಡ್ಕೊಳ್ಳೋದು. 2.5 lakhs ಜಸ್ಟ್ ಅವ್ರ ಚಾರ್ಜಸ್. ಇದು ಬಿಟ್ಟು ಅವ್ರು ಹೇಳೋ ಪ್ರೋಸೆಸ್ ನ ಮಾಡೋದಿಕ್ಕೆ ಒಂದಷ್ಟು ಖರ್ಚುಗಳಿರುತ್ತೆ. ಈಗ ನಾವು ವಿ ಟಿ ಯೂನಿವರ್ಸಿಟಿಯಿಂದ ಇಂದ ನಾವು ಗ್ರಾಜುಯೇಟ್ ಆಗಿದ್ದು BE. ಸೊ ಅದ್ರಲ್ಲಿ ಏನು ಅಂತಂದ್ರೆ ಒಂದು ಪ್ರೋಸೆಸ್ ಏನು ಅಂತಂದ್ರೆ ನಮ್ದು ಡಿಗ್ರಿ ಸರ್ಟಿಫಿಕೇಟ್ ಏನಿದೆ ಅದು ಅಟೆಸ್ಟೇಷನ್ ಮಾಡಿಸ್ಬೇಕು. ಏನು HRD ಅಟೆಸ್ಟೇಷನ್ ಅನ್ನೋದಕ್ಕೆ ಅದು ಕಲೆಕ್ಟರ್ ಯಾರೋ ಒಬ್ರು ಗವರ್ನಮೆಂಟ್ ಅಫಿಷಿಯಲ್ ಅವರು ಅದ್ರಿಂದ ನಮ್ದು ಅಟೆಸ್ಟ್ ಮಾಡಿ ಕೊಡ್ಬೇಕು. ಆ ಪ್ರೋಸೆಸ್ ಮಾಡೋದಕ್ಕೆ ನಾವು ಡೈರೆಕ್ಟ್ ಬೆಳಗಾಂಗೆ ಹೋಗ್ಬೇಕು. ಸೊ ಬೆಳಗಾಂಗೆ ಹೋಗಿ ಅಲ್ಲಿ ಕೊಟ್ಬಿಟ್ಟು ಅವ್ರು ಇಮ್ಮಿಡಿಯೇಟ್ ನಮ್ಗೆ ಅಟೆಸ್ಟ್ ಮಾಡ್ಕೊಡಲ್ಲ. 15 days 20 days ತಗೋತಾರೆ. ಸೊ ಕೊಟ್ಟು ಬರೋದಿಕ್ ಒಂದ್ಸಲ ಹೋಗಿ ಬರ್ಬೇಕು, ಇಸ್ಕೊಂಡ್ ಬರೋದಿಕ್ ಒಂದ್ಸಲ ಹೋಗಿ ಬರ್ಬೇಕು. ಆಮೇಲೆ ನಮ್ಮನ್ನ ಒಂದ್ಸಲ ಚೆನ್ನೈಗೆ ಒಂದ್ಸಲ ಕಳ್ಸಿದ್ರು. ಚೆನ್ನೈಗೆ ಒಂದ್ಸಲ ಹೋಗಿದ್ವಿ, ಅದು ಕೂಡ ಇನ್ನೊಂದೇನೋ ಅಟೆಸ್ಟೇಷನ್ ಮಾಡ್ಸಕ್ಕೆ. ಅಂಡ್ ಇನ್ನೊಂದು ಮುಂಬೈಗೆ ಹೋಗಿದ್ವಿ ಬಿಕಾಸ್ ಅಲ್ಲಿ ನಮ್ಗೆ ವೀಸಾ ಇಂಟರ್ವ್ಯೂ ಇತ್ತು. ನಾವ್ ಬಂದಾಗ ವೀಸಾ ಇಂಟರ್ವ್ಯೂಸ್ ಇರ್ತಾ ಇತ್ತು. ಅಂದ್ರೆ ಪಾಸ್ಪೋರ್ಟ್ ನ ಜಸ್ಟ್ ಡ್ರಾಪ್ ಮಾಡೋದಲ್ಲ, ವೀಸಾ ಇಂಟರ್ವ್ಯೂ ಆದ್ಮೇಲೆ ನಮ್ ಪಾಸ್ಪೋರ್ಟ್ ನ ಅವರೇ ಕಲೆಕ್ಟ್ ಮಾಡ್ಕೋತಾ ಇದ್ರು. ಇಲ್ಲ ಓಕೆ, ವೀಸಾ ಇಂಟರ್ವ್ಯೂಗ್ ನಾವು ಬಾಂಬೆಗೆ ಹೋಗ್ತಾ ಇದ್ವಿ. ವೀಸಾ ಇಂಟರ್ವ್ಯೂ ಮಾಡ್ಕೊಂಡ್ಮೇಲೆ ನಾವು ಮತ್ತೆ ಬ್ಯಾಂಗ್ಳೂರಿಗೆ ಬಂದು, ಬ್ಯಾಂಗ್ಳೂರಲ್ಲಿ VFS ಅಂತ ಒಂದು ಆಫೀಸ್ ಇರುತ್ತೆ. ಯುರೋಪ್ ಎಲ್ಲಾ ಕಂಟ್ರೀಸ್ಗೂ ವೀಸಾ ಅಪ್ಲೈ ಮಾಡೋ ಆಫೀಸ್ ಅಂದ್ರೆ VFS ಆಫೀಸ್ ಅಂತ. ಸೊ ಅಲ್ಲಿಗೆ ಬಂದು ನಾವು ನಮ್ಮ ಪಾಸ್ಪೋರ್ಟ್ ನ ಡ್ರಾಪ್ ಮಾಡ್ಬೇಕಾಗಿತ್ತು. ಪಾಸ್ಪೋರ್ಟ್ ಡ್ರಾಪಿಂಗ್ ಅಂತ ಅಂದ್ರೆ ಜಸ್ಟ್ ಅವ್ರಿಗೆ ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿ ನಮ್ಮ ಪಾಸ್ಪೋರ್ಟ್ ಅವ್ರಿಗೆ ಕೊಟ್ಬಿಟ್ಟು ಬಂದ್ಬಿಡ್ಬೇಕಾಗಿತ್ತು. ಸೊ ನಮ್ದು ಮತ್ತೆ ನಮ್ಮ ಪಾಸ್ಪೋರ್ಟ್ ಮತ್ತೆ ಆ ಕಾನ್ಸುಲೇಟ್ ಅಂದ್ರೆ ಇಟಲಿ ಕಾನ್ಸುಲೇಟ್ ಮುಂಬೈನಲ್ಲಿರೋದು. ಸೊ ನಾವ್ ಅದಕ್ಕೆ ಮುಂಬೈಗೆ ಹೋಗ್ಬೇಕಾಗಿತ್ತು. ಬಟ್ ಇವಾಗ ಆಕ್ಚುಲಿ ಇನ್ನೊಂದು ನೀವ್ ಇವಾಗ ಅಪ್ಲೈ ಮಾಡ್ತೀರಾ ಅಂದ್ರೆ ಅಡ್ವಾಂಟೇಜ್ ಏನು ಅಂದ್ರೆ ನೀವು ಚೆನ್ನೈಗೆ ಹೋಗ್ಬೇಕಾಗಿಲ್ಲ, ಮುಂಬೈಗೆ ಹೋಗ್ಬೇಕಾಗಿಲ್ಲ. ಜಸ್ಟ್ ಬೆಂಗಳೂರು VFS ಆಫೀಸ್ ಅಲ್ಲಿ ನಾವೇನು ಲಾಸ್ಟ್ ಸ್ಟೆಪ್ ಮಾಡಿದ್ವಿ, ನಮ್ದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಪಾಸ್ಪೋರ್ಟ್ ನ ಕೊಟ್ಟು ಬರೋದು, ಅದು ಒಂದೇ ಸ್ಟೆಪ್ ಅಂತೆ. ಈಗ ಇಂಟರ್ವ್ಯೂಸ್ ಇಲ್ವಂತೆ, ಚೆನ್ನೈಗೆ ಹೋಗೋದಿಲ್ಲ ಅಂತ. ಈ ರೀತಿ ತುಂಬಾ ಸ್ವಲ್ಪ ಈಸಿ ಆಗಿದೆ. ಇದೆಲ್ಲ ಆದ್ರೂನು ಮಿನಿಮಮ್ ಟೈಮ್ ಪೀರಿಯಡ್ ವೀಸಾ ನಿಮಗೆ ಪ್ರೋಸೆಸ್ ಸ್ಟಾರ್ಟ್ ಅಂದ್ರೆ ಯೂನಿವರ್ಸಿಟಿಗೆ ಅಪ್ಲೈ ಮಾಡಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಗೆ ವೀಸಾ ಸ್ಟ್ಯಾಂಪ್ ಆಗೋದಕ್ಕೆ ಮಿನಿಮಮ್ 8 to 9 months ಅರೌಂಡ್ 10 months ನಮ್ಗೆ ಆಗಿದ್ದು. ಗೈಸ್ 8 to 9 months ಆಕ್ಚುಲಿ ತುಂಬಾ ಬೇಗ ಆಯ್ತು. ಈಸಿಯಾಗಿ ನಿಮ್ಗೆ 10+ months ಆಗುತ್ತೆ ನೀವು ಅಪ್ಲೈ ಮಾಡಿದಾಗಿಂದ ನಿಮ್ ಕೈಗೆ ವೀಸಾ ಬರೋವರೆಗೂ. ಆಬ್ವಿಯಸ್ಲಿ ಇದು ತುಂಬಾ ಅಂದ್ರೆ ತುಂಬಾ ಏನೋ ಲೆಂತಿ ಪ್ರಾಸೆಸ್, ಬಟ್ ಏನು ಮಾಡಕ್ಕಾಗಲ್ಲ. ಅವ್ರು ಇರೋದೇ ಅಷ್ಟು. ಅದು ಎಷ್ಟು ಪ್ರೊಸೀಜರ್ ಇದೆ, ಒಂದಾದ್ಮೇಲೆ ಒಂದು ಮಾಡಕ್ಕೆ ಹಾಗೆ ಹೋಗ್ಬಿಡುತ್ತೆ. ಬಿಕಾಸ್ ಒಂದೊಂದು ಡಾಕ್ಯುಮೆಂಟ್ ನಮ್ ಕೈಗೆ ಬರಕ್ಕೆ, ಅದರಲ್ಲೂ ಒಂದು DOV ಅಂತ ಒಂದು ಡಾಕ್ಯುಮೆಂಟ್ ನಮ್ಗೆ ಬರಕ್ಕೆ ಲಿಟ್ರಲಿ ನಮ್ಗೆ 2.5 ತಿಂಗಳಾಗಿತ್ತು ನಮ್ಗೆ ಬರಕ್ಕೆ. ಸೊ ನಿಮ್ಗೆ ಅರೌಂಡ್ 10 months ಅಷ್ಟು ಆಗುತ್ತೆ. ಅಂಡ್ ಇವಾಗ ಬ್ಯಾಂಗ್ಳೂರಲ್ಲಿ ತುಂಬಾ ಕನ್ಸಲ್ಟೆನ್ಸಿಸ್ ಇದೆ ಅಂತ ಕೇಳಿದೀವಿ. ನಾವು ಬರುವಾಗ ಅಷ್ಟು ಇರ್ಲಿಲ್ಲ. ಸೊ ನೀವೇ ನಿಮ್ ರಿಸರ್ಚ್ ನ ಮಾಡಿ, ಅಂದ್ರೆ ಎಲ್ಲಾ ಕನ್ಸಲ್ಟೆನ್ಸಿಗೂ ಕಾಲ್ ಮಾಡಿ ಕೇಳಿ, ಅಥವಾ ಅವ್ರು ಹೇಗ್ ಪ್ರೊಸೀಜರ್ ಮಾಡ್ತಾರೆ ನೋಡಿ. ಸೊ ಫೈನಲ್ ಆಗಿ ನೀವು ಯಾವ ಕನ್ಸಲ್ಟೆನ್ಸಿಯಿಂದ ಹೋಗ್ಬೇಕು ಅಥವಾ ಬರ್ಬೇಕು ಅಂತ ಅನ್ಕೋತಾ ಇದೀರೋ, ಸೊ ಅದನ್ನ ನೀವು ಡಿಸೈಡ್ ಮಾಡಿ. ನಿಮ್ಗೆ ಯಾವ್ದು ಬೆಸ್ಟ್ ಅಂತ ಅನ್ಸುತ್ತೋ ಅದನ್ನ ಚೂಸ್ ಮಾಡಿ. ಅಂಡ್ ಇನ್ನೊಂದು ನಾವು ಕೇಳಿದೀವಿ, ಕನ್ಸಲ್ಟೆನ್ಸಿಗೆ ಇಲ್ಲಿ ಯೂನಿವರ್ಸಿಟಿಗೆ ಏನೋ ಟೈ ಅಪ್ ಇರುತ್ತೆ. ಸೊ ಅದು ಏನು ಅಂತ ಅಂದ್ರೆ ಆ ಕನ್ಸಲ್ಟೆನ್ಸಿ ಅವರು ಈ ಯೂನಿವರ್ಸಿಟಿಗೆ ಜಾಸ್ತಿ ಸ್ಟೂಡೆಂಟ್ಸ್ ನ ಅಡ್ಮಿಷನ್ ಕೊಡ್ಸಿದ್ರೆ ಅವ್ರಿಗೆ ಆ ಕನ್ಸಲ್ಟೆನ್ಸಿ ಯೂನಿವರ್ಸಿಟಿಯಿಂದ ಕಮಿಷನ್ ಆ ರೀತಿ ಏನೋ ಒಂದು. ಸೊ ಇದು ಕೂಡ ಡಿಸ್ಅಡ್ವಾಂಟೇಜ್. ಏನಕ್ಕಂದ್ರೆ ನಿಮ್ ಅಕಾಡೆಮಿಕ್ಸ್ ಅಲ್ಲಿ ನೀವು ತುಂಬಾ ಚೆನ್ನಾಗಿ ತೆಗ್ದಿದ್ರು ಕೂಡ ಅವ್ರಿಗೆ ಯಾವ್ದೋ ಯೂನಿವರ್ಸಿಟಿಯಲ್ಲಿ ಟೈ ಅಪ್ ಇದ್ದು ನಿಮಗೆ ಅಲ್ಲಿ
ಪುಷ್ ಮಾಡಕ್ಕೆ ಟ್ರೈ ಮಾಡ್ಬೋದು. ಸೊ ಇದ್ರ ಬಗ್ಗೆ ಎಲ್ಲ ನೀವು ಮುಂಚೆನೆ ಅಂದ್ರೆ ರಿಸರ್ಚ್ ಮಾಡಬೇಕು. ಆ್ಯಂಡ್ ನೀವು ಕನ್ಸಲ್ಟೆನ್ಸಿಗೆ ಹೋದಾಗ ಫಸ್ಟ್ ನೀವು ಕೇಳಬೇಕಾಗಿರೋದು ಮ್ಯಾಕ್ಸಿಮಮ್ ನೀವು ಯಾವ ಯೂನಿವರ್ಸಿಟಿನಲ್ಲಿ ಅಡ್ಮಿಷನ್ಸ್ ಕೊಡ್ಸಿದ್ದೀರಾ ನಿಮ್ಮ ಸ್ಟೂಡೆಂಟ್ಸ್ಗೆ ಅವ್ರ ಕ್ಲೈಂಟ್ಸ್ಗೆ ಅಂತ ಕೇಳಿ. ಸೊ ನೀವು ರಿಸರ್ಚ್ ಮಾಡಿ ಇಟಲಿ ಟಾಪ್ ಯೂನಿವರ್ಸಿಟೀಸ್ ಯಾವುದು ಅಂತ. ಸೊ ಆ ಯೂನಿವರ್ಸಿಟೀಸ್ನಲ್ಲಿ ಮಾತ್ರ ನೀವು ಆದಷ್ಟು ಸೀಟ್ಸ್ ತಗೊಳ್ಳೋಕ್ಕೆ ಟ್ರೈ ಮಾಡಿ. ಬಿಕಾಸ್ ನೀವು ಒನ್ಸ್ ಗ್ರ್ಯಾಜುಯೇಟ್ ಆದಮೇಲೆ ನಿಮಗೆ ಜಾಬ್ ಸಿಗೋ ಪ್ರೊಬ್ಯಾಬಿಲಿಟಿ ಜಾಸ್ತಿ ಇರುತ್ತೆ. ಸೊ ಅದೇ ಕನ್ಸಲ್ಟೆನ್ಸಿಯಿಂದಾನೇ ಯೂಶಲಿ ಎಲ್ಲರೂ ಬರೋದು. ನಮ್ಮ ಫ್ರೆಂಡ್ಸ್ ಕೂಡ ಎಲ್ಲರೂ ಕನ್ಸಲ್ಟೆನ್ಸಿಯಿಂದಾನೇ ಬರೋದು. ನಮ್ಮ ಫ್ರೆಂಡ್ಸ್ ಆಕ್ಚುಲಿ ಎಲ್ಲರೂ ತೆಲುಗು ಅವ್ರಿಗೆ ಬೇರೆ ಬೇರೆ ಕನ್ಸಲ್ಟೆನ್ಸಿಸ್ ಇದೆ. ಸೊ ಎಲ್ಲರೂ ಒಬ್ರು ಮಾತ್ರ ಅವಾಗ ನಾವು ಕೇಳಿದ್ದು ಅವರೇ ಏನೋ ಅಪ್ಲೈ ಮಾಡಿ ಬಂದಿದ್ರು ಅನ್ನೋದು ಬಿಟ್ರೆ ಇನ್ನೆಲ್ರೂ ಅವರೇ ಮಾಡಿಲ್ಲ. ಎಲ್ಲ ಕನ್ಸಲ್ಟೆನ್ಸಿಯಿಂದಾನೇ ಬಂದಿರೋದು. ಆಯ್ತಾ? ಸೊ ಇದಾದ್ಮೇಲೆ ಇನ್ನೊಂದು ತುಂಬಾ ಇಂಪಾರ್ಟೆಂಟು, ನೀವು ಯೂನಿವರ್ಸಿಟೀಸ್ನೆಲ್ಲ ಚೂಸ್ ಮಾಡುವಾಗ ಅಂದ್ರೆ ಪ್ಲೀಸ್ ನೀವು ಯಾವಾಗ್ಲೂ ಟಾಪ್ ಯೂನಿವರ್ಸಿಟೀಸ್ ಅಂಡ್ ಬಿಗ್ ಸಿಟೀಸ್ ನಲ್ಲಿ ಇರೋ ಯೂನಿವರ್ಸಿಟೀಸ್ನೇ ಚೂಸ್ ಮಾಡಕ್ ಟ್ರೈ ಮಾಡಿ. ಬಿಕಾಸ್ ನಿಮಗೆ ತುಂಬಾ ಅಡ್ವಾಂಟೇಜ್ ಇರುತ್ತೆ. ನಿಮ್ಗೆ ಚೆನ್ನಾಗಿರೋ ಯೂನಿವರ್ಸಿಟಿ ಅಂಡ್ ದೊಡ್ಡ ಸಿಟಿನಲ್ಲಿರೋ ಯೂನಿವರ್ಸಿಟೀಸ್ ನ ಚೂಸ್ ಮಾಡಿದ್ರೆ ಏನಾಗುತ್ತೆ, ತುಂಬಾ ಜನ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಆ ಸಿಟಿನಲ್ಲಿ ಇರ್ತಾರೆ. ಅಂಡ್ ಇನ್ನೊಂದು ಅಡ್ವಾಂಟೇಜ್ ಏನಾಗುತ್ತೆ ಅಂತ ಅಂದ್ರೆ ನಿಮ್ಗೆ ಪಾರ್ಟ್ ಟೈಮ್ಗೆ ಕೂಡ ಅಂದ್ರೆ ಈ ತರ ದೊಡ್ಡ ಸಿಟೀಸ್ ಅಲ್ಲಿ ನಿಮ್ಗೆ ಸಿಗಕ್ ಈಸಿ ಆಗುತ್ತೆ. ನಾವು ಓದಿದ್ದು ತುಂಬಾ ಚಿಕ್ಕ ಸಿಟಿ ಅಂತ ಹೇಳಿದ್ನಲ್ಲ, ಪಾರ್ಮಾ ಅಂತ. ಅಂದ್ರೆ ಆ ಯೂನಿವರ್ಸಿಟಿ ಚೆನ್ನಾಗಿತ್ತು, ಬಟ್ ಆ ಸಿಟಿ ತುಂಬಾ ಚಿಕ್ಕದಿರೋದ್ರಿಂದ ನಮ್ಗೆ ಪಾರ್ಟ್ ಟೈಮ್ ಆಪರ್ಚುನಿಟೀಸ್ ಏನು ಇರ್ಲಿಲ್ಲ ನಮ್ಗೆ, ಕಡಿಮೆ. ಅಂದ್ರೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಇರ್ಲಿಲ್ಲ. ಆಮೇಲೆ ಏನು ಗ್ಲೋಬೋ ಡೆಲಿವರಿ ಜಾಬ್ಸ್ ಅಂತ ಆಮೇಲೆ ಸ್ಟಾರ್ಟ್ ಆಯ್ತು. ಆಮೇಲೆ ಅದು ಚಿಕ್ಕ ಸಿಟಿ ಇರೋದ್ರಿಂದ ಅಲ್ಲಿ ಫುಡ್ ಡೆಲಿವರಿ ಆಪ್ಸ್ ಅದೆಲ್ಲ ಅಷ್ಟೊಂದು ಇರ್ಲಿಲ್ಲ ನಾವಿದ್ದಾಗ. ಒಂದು 2 years ಆದ್ಮೇಲೆ ಅದೆಲ್ಲ ಸ್ವಲ್ಪ ಬರೋದಿಕ್ ಸ್ಟಾರ್ಟ್ ಆಯ್ತು. ಸೊ ಆಗ ನಾನು ಅಪ್ಲೈ ಮಾಡಿದ್ದೆ ಒಂದು ಕೆಲ್ಸಕ್ಕೆ, ಅಂದ್ರೆ ಪಾರ್ಟ್ ಟೈಮ್ ಕೆಲ್ಸಕ್ಕೆ. ಆಗ ಅಪ್ಲೈ ಮಾಡಿದ್ದೆ. ಅಂಡ್ ನಾನು ಒಂದು 6 ತಿಂಗಳಂತೂ ಮಾಡಿದ್ದೆ ಅನ್ಸುತ್ತೆ. 6 ತಿಂಗಳೇನೋ ನಾನು ಡೆಲಿವರಿ ಕೆಲಸ, ಅಂದ್ರೆ ಫುಡ್ ಡೆಲಿವರಿ ಕೆಲಸ ಮಾಡಿದ್ದೆ. ಅದು ಡೆಲಿವರೋ ಅಂತ ಒಂದು ಆ್ಯಪ್ ಇರುತ್ತೆ. ಆ ಆ್ಯಪ್ ಅದೇ ಈಗ ಹೆಂಗೆ ಇಂಡಿಯಾದಲ್ಲಿ ಯಾವ್ದು ಝೊಮ್ಯಾಟೊ, ಸ್ವಿಗ್ಗಿ ಎಲ್ಲ ಇದೆ ಅಲ್ಲ, ಆ ತರದ್ದು ಇಲ್ಲಿ ಡೆಲಿವರೋ, ಜಸ್ಟ್ ಈಟ್ ಅಂತ ಇದಾವೆ. ಆ ಡೆಲಿವರೋ ಅನ್ನೋ ಒಂದು ಅಪ್ಲಿಕೇಶನ್ ಅಲ್ಲಿ ನಾನು ಪಾರ್ಟ್ ಟೈಮ್ ಮಾಡಿದ್ದೆ. ಚೆನ್ನಾಗೇ ಬರ್ತಾ ಇತ್ತು. ಅಲ್ಲಿ 1 monthಗೆ ನಾನು ಆಲ್ಮೋಸ್ಟ್ 800 to 900 euros ವರೆಗೂ ನನಗೆ ಸಿಗ್ತಾ ಇತ್ತು. ಸೊ 900 euros ಮಂತಿಗೆ ಅಂತಂದ್ರೆ ನನ್ನ ಖರ್ಚನ್ನ ನಾನು ಆರಾಮಾಗಿ ನೋಡ್ಕೋಬೋದಾಗಿತ್ತು. ಸೊ ಗೈಸ್, ಟಾಪ್ ಯೂನಿವರ್ಸಿಟೀಸ್ ನ ಚೂಸ್ ಮಾಡಿ. ಫಾರ್ ಎಕ್ಸಾಂಪಲ್ ಮಿಲಾನ್ ಅಲ್ಲಿ ಪಾಲಿಮಿ ಅಂತ ಇದೆ, ಪಾಲಿಟೆಕ್ನಿಕೋ ದಿ ಮಿಲಾನೋ, ಬೊಲೋನಿಯಾ ಆರ್ ಬೊಲಾಗ್ನ ಯೂನಿವರ್ಸಿಟಿ ಇದೆ, ಟೊರಿನ್, ರೋಮ್. ಈ ತರ ದೊಡ್ಡ ಸಿಟೀಸ್ ನ ಟ್ರೈ ಮಾಡಿ. ನಿಮ್ ರಿಸರ್ಚ್ ನ ನೀವು ಮಾಡಿ. ಆಯ್ತಾ? ಕಂಪ್ಯೂಟರ್ ಸೈನ್ಸ್ IT ರಿಲೇಟೆಡ್ ಅವರು ಮ್ಯಾಕ್ಸಿಮಮ್ ಮಿಲಾನ್ ಯೂನಿವರ್ಸಿಟಿ ಮತ್ತೆ ಬೊಲೋನಿಯಾ ಯೂನಿವರ್ಸಿಟಿ ತುಂಬಾ ಚೆನ್ನಾಗಿದೆ, ಇದಕ್ಕೆ ಟ್ರೈ ಮಾಡಿ. ಮೆಕ್ಯಾನಿಕಲ್, ಈ ಸಿವಿಲ್ ಈ ತರದವರು ರೋಮ್ ಮತ್ತೆ ಟುರಿನ್ ಪ್ರಿಫರ್ ಮಾಡಿ. ಟುರಿನ್ ಅಂತಂದ್ರೆ ಈಗ ನಾವಿರೋ ಸಿಟಿ. ಟುರಿನಲ್ಲಿ ಯಾಕೆ ಮೆಕ್ಯಾನಿಕಲ್ ಅವರಿಗೆ ಅಷ್ಟೊಂದು ಇದು ಅಂತ ಅಂದ್ರೆ ಇಲ್ಲಿರೋದೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್. ಟ್ರಕ್ಸ್, ಈಗ ಫೋರ್ಡ್ ಇದೆ ಅಲ್ಲ, ಫೋರ್ಡ್ ಕಾರು, ಅದು ಇಲ್ಲೇ, ಅಂದ್ರೆ ಅದು ಹುಟ್ಟಿದ್ದಿಲ್ಲೇ ಇದೇ ಸಿಟಿನಲ್ಲಿ, ಈ ಸಿಟಿದೆ ಅದು ಕಾರು. ಸೊ ಈ ತರ ತುಂಬಾ ಅಂದ್ರೆ ತುಂಬಾ ಮೆಕ್ಯಾನಿಕಲ್ ರಿಲೇಟೆಡ್ ಜಾಬ್ಸ್ ಇರುತ್ತೆ. ಸೊ ಆ ಮೆಕ್ಯಾನಿಕಲ್ ರಿಲೇಟೆಡ್ ಬ್ರಾಂಚಸ್, ಮೆಕ್ಯಾನಿಕಲ್, ಸಿವಿಲ್, ಆಟೋಮೋಟಿವ್, ಏರೋನಾಟಿಕಲ್, ಇವರೆಲ್ಲ ಟುರಿನ್ ಪ್ರಿಫರ್ ಮಾಡಬೇಕು. ಬಟ್ ಟುರಿನ್ ಯೂನಿವರ್ಸಿಟೀಸ್ನಲ್ಲಿ ಸೀಟ್ ಸಿಗೋದು ತುಂಬ ಕಷ್ಟ, ಬಿಕಾಸ್ ಅದು ಒನ್ ಆಫ್ ದ ಟಾಪ್ ಯೂನಿವರ್ಸಿಟಿ. ಸೊ ಇಲ್ಲಿ ಸೀಟ್ ಸಿಗ್ಬೇಕಂದ್ರೆ ನಿಮ್ಮ ಬ್ಯಾಚುಲರ್ಸ್ ಚೆನ್ನಾಗಿರಬೇಕು. ಓಕೆ ಗೈಸ್, ನೆಕ್ಸ್ಟ್ ಇವಾಗ ಯೂನಿವರ್ಸಿಟೀಸ್ ಬಗ್ಗೆ ಮಾತಾಡೋಣ. ಇಟಲಿನಲ್ಲಿ 2 ತರ ಯೂನಿವರ್ಸಿಟೀಸ್ ಇರುತ್ತೆ. ಒಂದು ಪ್ರೈವೇಟ್ ಯೂನಿವರ್ಸಿಟೀಸು ಮತ್ತೆ ಇನ್ನೊಂದು ಪಬ್ಲಿಕ್ ಯೂನಿವರ್ಸಿಟೀಸು. ಪಬ್ಲಿಕ್ ಯೂನಿವರ್ಸಿಟೀಸ್ ಅಂದ್ರೆ ಟ್ಯೂಷನ್ ಫೀಸ್ ಇರಲ್ಲ. ಟ್ಯೂಷನ್ ಫೀಸ್ ಅಂದ್ರೆ ಯೂನಿವರ್ಸಿಟಿ ಫೀಸ್ ಇರಲ್ಲ. ಪ್ರೈವೇಟ್ ಅಲ್ಲಿ ಯೂನಿವರ್ಸಿಟೀಸ್ ಫೀಸ್ ಇರುತ್ತೆ, ಬೇಸ್ಡ್ ಆನ್ ಆ ಯೂನಿವರ್ಸಿಟಿ ಎಷ್ಟು ಚೆನ್ನಾಗಿದೆ, ಆಮೇಲೆ ನೀವು ಯಾವ ಕೋರ್ಸ್ ನ ಚೂಸ್ ಮಾಡ್ತೀರಾ ಅದ್ರ ಮೇಲೆ ನಿಮ್ಗೆ ಫೀಸ್ ಇರುತ್ತೆ. ಅಂಡ್ ನಿಮ್ಗೆ ಪಬ್ಲಿಕ್ ಯೂನಿವರ್ಸಿಟಿಯಲ್ಲಿ ಸ್ಕಾಲರ್ಶಿಪ್ ಸಿಗುತ್ತೆ.
ಅದಕ್ಕೂ ಕೂಡ ನೀವು ಕನ್ಸಲ್ಟೆನ್ಸಿ ಹೋಗ್ತೀರಾ ಅಂದ್ರೆ ಅವರೇ ಹೆಲ್ಪ್ ಮಾಡ್ತಾರೆ, ಏನೇನ್ ಮಾಡ್ಬೇಕು ನಿಮ್ ಸ್ಕಾಲರ್ಶಿಪ್ ಡಾಕ್ಯುಮೆಂಟ್ಸ್ಗೆ ಅಂತ ಎಲ್ಲ ಅವರೇ ಹೆಲ್ಪ್ ಮಾಡ್ತಾರೆ. ಅಂಡ್ ಇರಲ್ಲ ಅಂತಂದ್ರೆ ಝೀರೋ ಫೀಸ್, ಪಬ್ಲಿಕ್ ₹1 ಕೂಡ ಇಸ್ಕೊಳ್ಳೋದಿಲ್ಲ. ಬಟ್ €156 ಅವರು ಟ್ಯಾಕ್ಸ್ಗೆ ಅಂತ ಇಸ್ಕೋತಾರೆ. ಅದು ಯೂನಿವರ್ಸಿಟಿ ಅವರಲ್ಲ, ಆ ರೀಜನ್ ಅಂದ್ರೆ ನೀವಿರೋ ಸಿಟಿ ಟ್ಯಾಕ್ಸ್ ಅಂತ €156 ಇಸ್ಕೋತಾರೆ. ಬಟ್ ಅದು ಕೂಡ ವಾಪಸ್ ಬಂದ್ಬಿಡುತ್ತೆ ನಮಗೆ. ಇನ್ನೊಂದು ಹೇಳ್ಬೇಕು, ಇವಾಗ ಸ್ಕಾಲರ್ಶಿಪ್ ಬರುತ್ತೆ ಅಂತ ಅನ್ಬಿಟ್ರೆ ಆರಾಮ್ ಅಲ್ವಾ ಅಂತ ನೀವು ಅನ್ಕೋಬಹುದು. ಬಟ್ ಅಷ್ಟ್ ಆರಾಮ್ ಅಂತ ಅಲ್ಲ. ಇವಾಗ ಈ ಸ್ಕಾಲರ್ಶಿಪ್ ನ ನೀವು ಅವರು ಅಂದ್ರೆ ಸ್ಕಾಲರ್ಶಿಪ್ ಇನ್ಸ್ಟಾಲ್ಮೆಂಟ್ ಲಿಸ್ಟ್ ನ ಅಲ್ಲಿ ಹೇಗೆ ಲಿಸ್ಟ್ ಮಾಡ್ತಾರೆ ಅಂತ ರ್ಯಾಂಕಿಂಗ್ ಕೊಡ್ತಾರೆ ನಿಮ್ ಸ್ಕಾಲರ್ಶಿಪ್ಗೆ. ನಿಮ್ ಒಬ್ಬೊಬ್ರಿಗೂ ಒಂದೊಂದು ರ್ಯಾಂಕಿಂಗ್ ಬರುತ್ತೆ. ಆ ರ್ಯಾಂಕಿಂಗ್ ಪ್ರಕಾರ ನಿಮ್ ಸ್ಕಾಲರ್ಶಿಪ್ ನ ರಿಲೀಸ್ ಮಾಡ್ಕೊಂಡು ಹೋಗ್ತಾರೆ. ಈ ರ್ಯಾಂಕಿಂಗ್ ಹೇಗೆ ನಿಮ್ಗೆ ಅಲಾಟ್ ಆಗೋದು ಅಂತ ಅಂದ್ರೆ, ನಿಮ್ ಕನ್ಸಲ್ಟೆನ್ಸಿ ಅವರು ನಿಮ್ಗೆ ಒಂದು ಡಾಕ್ಯುಮೆಂಟ್ ಪ್ರಿಪೇರ್ ಮಾಡಕ್ ಹೇಳಿರ್ತಾರೆ. ಆ ಡಾಕ್ಯುಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಏನ್ ಈ ಡಾಕ್ಯುಮೆಂಟ್? ನಿಮ್ ಇನ್ಕಮ್ ಸರ್ಟಿಫಿಕೇಟ್, ಇಂಡಿಯಾದಲ್ಲಿ ನಿಮ್ ಇನ್ಕಮ್ ಸರ್ಟಿಫಿಕೇಟ್ ಆರ್ ನಿಮ್ ಪೇರೆಂಟ್ಸ್ ಇನ್ಕಮ್ ಸರ್ಟಿಫಿಕೇಟ್. ಆಬ್ವಿಯಸ್ಲಿ ನೀವು ಸ್ಟೂಡೆಂಟ್ ಅಂದ್ರೆ ನಿಮ್ದು ಇನ್ಕಮ್ ಏನು ಇರಲ್ಲ, ನಿಮ್ ಪೇರೆಂಟ್ಸ್ ತೋರಿಸಬೇಕಾಗುತ್ತೆ. ಓನ್ಲಿ ಬೇಸ್ಡ್ ಆನ್ ದಟ್ ಅಕಾಡೆಮಿಕ್ಸ್ ಚೂಸ್ ಮಾಡ್ತಾರಾ? ಏನು ನಿಮ್ ಮಾರ್ಕ್ಸ್ ನ ಚೂಸ್ ಮಾಡ್ತಾರಾ ಲಿಸ್ಟ್ ಅಲ್ಲಿ? ಇಲ್ಲ. ಸ್ಕಾಲರ್ಶಿಪ್ಗೂ ಮಾರ್ಕ್ಸ್ಗೂ ಬ್ಯಾಚುಲರ್ ಮಾರ್ಕ್ಸ್ಗೂ ಸಂಬಂಧ ಇಲ್ಲ. ಜಸ್ಟ್ ನಿಮ್ ಪೇರೆಂಟ್ಸ್ ಇನ್ಕಮ್. ಸೊ ಈ ಇನ್ಕಮ್ ಎಷ್ಟು ಕಡಿಮೆ ಇರುತ್ತೋ ಅಷ್ಟು ಒಳ್ಳೆ ರ್ಯಾಂಕಿಂಗ್ ಬರುತ್ತೆ. ನನ್ನ ಫ್ರೆಂಡ್ಸ್ಗಳ ಅಂಡ್ ಇನ್ನೊಂದು ಹೇಳ್ಬೇಕು, ಇದನ್ನ ಇಲ್ಲೇ ಹೇಳ್ಬಿಡ್ತೀವಿ. ನಾವ್ ಇಲ್ಲಿಗೆ ಬಂದಾಗ ನಮ್ಗೆ ಫಸ್ಟ್ ಇಯರ್ ನಮ್ಗೆ ಸ್ಕಾಲರ್ಶಿಪ್ ಸಿಕ್ಕಿರ್ಲಿಲ್ಲ. ನಾಟ್ ಬಿಕಾಸ್ ನಾವ್ ಎಲಿಜಿಬಲ್ ಇರ್ಲಿಲ್ಲ ಸ್ಕಾಲರ್ಶಿಪ್ಗೆ ಅಂತ ಅಲ್ಲ, ನಮ್ ಲಿಸ್ಟ್ ಕೂಡ ಅನೌನ್ಸ್, ನಮ್ ನೇಮ್ ಕೂಡ ಆ ಲಿಸ್ಟ್ ಅಲ್ಲಿ ಅನೌನ್ಸ್ ಆಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ನಾವ್ ಬಂದಿದ್ದ ವರ್ಷ ಇಟಲಿ ಗವರ್ಮೆಂಟ್ ಅವ್ರದ್ದು ಏನೋ ಫೈನಾನ್ಷಿಯಲ್ ಇಶ್ಯೂಸ್ ಇಂದ ಅಲ್ಲ ಅವಾಗ ತಾನೇ ಅವ್ರ PM ಚೇಂಜ್ ಆಗಿದ್ರು. ಸೊ PM ಚೇಂಜ್ ಆಗಿರೋದ್ರಿಂದ ಈ ಸ್ಕಾಲರ್ಶಿಪ್ ಡಾಕ್ಯುಮೆಂಟ್ ಸೈನ್ ಮಾಡೋದೇನಿರುತ್ತೆ, ಆ ಬಿಲ್ ಸೈನ್ ಮಾಡೋದೇನಿರುತ್ತೆ, ಅದು ಡಿಲೇ ಆಗೋಯ್ತು. ಸೊ ಇವ್ರಿಗೆ ಯಾರಿಗೂ ನಮ್ ಫಂಡ್ಸ್ ಬಂದಿರ್ಲಿಲ್ಲ. ಸೊ ನಮ್ಗೆ ಫಸ್ಟ್ ಇಯರ್ ನಮ್ಗೆ ಸ್ಕಾಲರ್ಶಿಪ್ ಬಂದೇ ಇರ್ಲಿಲ್ಲ. ಸೊ ಅಂದ್ರೆ ನೀವ್ ಇದಕ್ಕೆಲ್ಲ ಪ್ರಿಪೇರ್ ಆಗ್ಬಿಡಿ, ನಾವೇನೋ ಅನ್ಕೊಂಡ್ ಬಂದಿರ್ತೀವಿ. ಬಟ್ ಇಲ್ಲೇನೋ ಆಗುತ್ತೆ, ನಮ್ ಫಸ್ಟ್ ಇಯರ್ ಸ್ಕಾಲರ್ಶಿಪ್ ಬರ್ದೇ ಇದ್ದಾಗ ನಮ್ಗೆ ತುಂಬಾ ಕಷ್ಟ ಆಯ್ತು. ನಮ್ ಪೇರೆಂಟ್ಸ್ ಹತ್ರ ಎಲ್ಲ ಮತ್ತೆ ಪಾಪ ಅವ್ರ ಹತ್ರ ಎಲ್ಲ ದುಡ್ಡು ಇಸ್ಕೊಂಡು ಎಲ್ಲಾನು ನಾವು ಸರ್ವೈವ್ ಆಗಿರೋದು. ಬಿಕಾಸ್ ಹೆಂಗಂದ್ರೆ ಹಂಗ್ ಸರ್ವೈವ್ ಆಗಕ್ಕಾಗಲ್ಲ. ಮಿನಿಮಮ್ ನಿಮ್ಗೆ ಅರೌಂಡ್ 30 to 40K ಮಿನಿಮಮ್ ನಿಮ್ಗೆ ಮಂತ್ಗೆ ಖರ್ಚು ಬರುತ್ತೆ. ನೀವು ನಿಮ್ ಫ್ರೆಂಡ್ಸ್ ಜೊತೆ ನೀವು ಮನೇಲಿ ಸ್ಟೇ ಮಾಡ್ತೀರಾ ಅಂತ ಅಂದ್ರು. ಅಂಡ್ ಇನ್ನೊಂದು, ಓಕೆ ಇವಾಗ ಏನೋ ಸ್ಕಾಲರ್ಶಿಪ್ ಬರುತ್ತೆ ಅಂತ ಅಲ್ಲ, ಫಸ್ಟ್ ಇಯರ್ ಮಾತ್ರ ಈ ತರ ನಿಮ್ ಇನ್ಕಮ್ ಮೇಲೆ ನಿಮ್ಗೆ ಸ್ಕಾಲರ್ಶಿಪ್ ಬರುತ್ತೆ. ಅದೇ ನಿಮ್ಗೆ ಸೆಕೆಂಡ್ ಇಯರ್ ಬರ್ಬೇಕು ಅಂದ್ರೆ ನೀವು ಫಸ್ಟ್ ಇಯರ್ ಸಬ್ಜೆಕ್ಟ್ಸ್ ನ ನೀವು ಕ್ಲಿಯರ್ ಮಾಡಿರ್ಬೇಕು. ಕ್ರೆಡಿಟ್ಸ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ಗೆನೆ ಕ್ರೆಡಿಟ್ಸ್ ಬೇಕಲ್ವಾ? ಸೆಕೆಂಡ್ ಇಯರ್ಗಲ್ವಾ? ಫಸ್ಟ್ ಅಂದ್ರೆ ಒಂದು ವರ್ಷಕ್ಕೆ ನಾವು ಸ್ಟಾರ್ಟ್ ಮಾಡಿದಾಗ 1 ವರ್ಷಕ್ಕೆ 2 ಇನ್ಸ್ಟಾಲ್ಮೆಂಟ್ ಕೊಡ್ತಾ ಇದ್ರು. ಟೋಟಲ್ 2 ವರ್ಷ ಮಾಸ್ಟರ್ಸ್ಗೆ €5,600 ಸ್ಕಾಲರ್ಶಿಪ್ ಕೊಡ್ತಾ ಇದ್ರು ನಮಗೆ, ನಾವು ಬಂದಾಗ. ಸೊ ಈ 5,600 ನ 4 ಇನ್ಸ್ಟಾಲ್ಮೆಂಟ್ಸ್ ಮಾಡಿದ್ರು. ಫಸ್ಟ್ ಇಯರ್ 2 ಇನ್ಸ್ಟಾಲ್ಮೆಂಟ್ಸ್, ಸೆಕೆಂಡ್ ಇಯರ್ 2 ಇನ್ಸ್ಟಾಲ್ಮೆಂಟ್ಸ್. ಫಸ್ಟ್ ಇನ್ಸ್ಟಾಲ್ಮೆಂಟ್ ಮಾತ್ರ ನಾವು ಸ್ಕಾಲರ್ಶಿಪ್ ನ ರೆಡಿ ಅಂದ್ರೆ ಡಾಕ್ಯುಮೆಂಟ್ ನ ರೆಡಿ ಮಾಡಿದ್ವಿ ಅಲ್ಲ, ಕನ್ಸಲ್ಟೆನ್ಸಿ ಇದ್ರು, ಅದನ್ನ ನಾವು ಅಪ್ಲೈ ಮಾಡಿ ನಮ್ ರ್ಯಾಂಕಿಂಗ್ ಅನೌನ್ಸ್ ಆಗ್ತಾ ಇತ್ತು. ಬಟ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ನಿಮ್ಗೆ ಕ್ರೆಡಿಟ್ ಆಗ್ಬೇಕು ಅಂತ ಅಂದ್ರೆ ನೀವು ಫಸ್ಟ್ ಸೆಮ್ ನಲ್ಲಿ ಅಟ್ಲೀಸ್ಟ್ 15 to 30 ಕ್ರೆಡಿಟ್ಸ್ ಅಂದ್ರೆ ಇಲ್ಲಿ ಪ್ರತಿ ಸಬ್ಜೆಕ್ಟ್ ನ ನೀವು ಪಾಸ್ ಆದ್ರೆ ನಿಮ್ಗೆ ಕ್ರೆಡಿಟ್ಸ್ ಅಂತ ಕೊಡ್ತಾರೆ. ಆ ಸಬ್ಜೆಕ್ಟ್ಸ್ ಪಾಸ್ ಆದ್ರೆ ಒಂದೊಂದು ಸಬ್ಜೆಕ್ಟ್ಗೆ 6 ಕ್ರೆಡಿಟ್ಸ್, 9 ಕ್ರೆಡಿಟ್ಸ್ ಈ ರೀತಿ ಇರ್ತಿತ್ತು. ಸೊ ಈ ತರ ನೀವು ಮಿನಿಮಮ್ 30 ಕ್ರೆಡಿಟ್ಸ್ ನ ನೀವು ತಗೊಂಡಿದ್ರೆ ಮಾತ್ರ ನಿಮಗೆ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಬರ್ತಾ ಇತ್ತು. ಸೊ ಓದ್ಲೇಬೇಕು ನೀವು ಓದಿ ಇರಕ್ಕೆ ಆಗಲ್ಲ. ಸೊ ಓದಿದ್ರೆ ನಿಮ್ಗೆ ನೆಕ್ಸ್ಟ್ ಸ್ಕಾಲರ್ಶಿಪ್ ಬರುತ್ತಾ ಅನ್ನೋದು ನಿಮ್ ಕೈನಲ್ಲೇ ಇರುತ್ತೆ. ಓದೋದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಮಾಸ್ಟರ್ಸ್ ಅಲ್ಲಿ ಇದು ಇವ್ರ ಯೂನಿವರ್ಸಿಟಿನಲ್ಲಿ ಹೇಗೆ ಪ್ರೊಸೀಜರ್, ಸ್ಟೆಪ್ಸ್ ಏನೇನು, ಎಕ್ಸಾಮ್ಸ್ ಹೇಗೆ, ಅದೆಲ್ಲ ಆಮೇಲೆ ಮಾತಾಡೋಣ. ಸೊ ಈ ಸ್ಕಾಲರ್ಶಿಪ್ಸ್ ಏನ್ ನಿಮ್ಗೆ 4 ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ಬರುತ್ತೆ ಅಲ್ಲ, ಇದ್ರಲ್ಲಿ ನೀವು ಸರ್ವೈವ್ ಆಗ್ಬೋದಾ ಅಂತ ಕೇಳಿದ್ರೆ ಎಸ್, ನೀವು ಆಗ್ಬೋದು. ಬಟ್ ಅದು ನಿಮ್ಮ ಲೈಫ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ತುಂಬ ರಿಚ್ ಆಗಿ ತುಂಬ ಪಾಶ್ ಆಗಿ ಇರ್ತೀರಾ ಅಂದರೆ ಯಾವ ಕಾರಣಕ್ಕೂ ಸಾಕಾಗಲ್ಲ. ಓಕೆ, ಮಿನಿಮಲಿಸ್ಟಿಕ್ ಆಗಿ ಇರೋದ್ರಲ್ಲಿ ಹೇಗೋ ಇರ್ತೀವಿ ಅಂತಂದರೆ ಸಾಕಾಗುತ್ತೆ. ಸೊ ಅಗೇನ್ ಪಬ್ಲಿಕ್ ಯೂನಿವರ್ಸಿಟೀಸ್ ಅಂಡ್ ಪ್ರೈವೇಟ್ ಯೂನಿವರ್ಸಿಟೀಸ್ ಅಂತ ಹೇಳೋದ್ನಲ್ಲ, ಈ ಪ್ರೈವೇಟ್ ಯೂನಿವರ್ಸಿಟೀಸ್ಗೆ ಆಕ್ಚುಲಿ ವೀಸಾ ರಿಜೆಕ್ಷನ್ಸ್ ಕಡಿಮೆ ಇರುತ್ತೆ.
ಪಬ್ಲಿಕ್ ಯೂನಿವರ್ಸಿಟೀಸ್ಗೆ ಕಂಪೇರ್ ಮಾಡಿದ್ರೆ, ಬಿಕಾಸ್ ಅದೇ ಯೂನಿವರ್ಸಿಟಿಗೆ ನೀವು ಫೀಸ್ ಪೇ ಮಾಡಿರ್ತೀರಾ ಅನ್ನೋದ್ರ ಮೇಲೆ ಅಂತ ಅನ್ಸುತ್ತೆ. ಬಿಕಾಸ್ ನಮಗ್ ಗೊತ್ತಾಗಲ್ಲ ನಮ್ದು ವೀಸಾ ಯಾಕೆ ರಿಜೆಕ್ಟ್ ಆಗಿದೆ ಅಥವಾ ಅಕ್ಸೆಪ್ಟ್ ಆಗಿದೆ ಅಂತ. ಬಟ್ ಯಾ, ಕಂಪ್ಯಾರಿಟಿವ್ಲಿ ಪ್ರೈವೇಟ್ ಯೂನಿವರ್ಸಿಟೀಸ್ ವೀಸಾ ರಿಜೆಕ್ಷನ್ಸ್ ಜಾಸ್ತಿ ಇರಲ್ಲ. ಅಂಡ್ ಅಗೇನ್ ನಿಮ್ದು ವೀಸಾ ರಿಜೆಕ್ಷನ್ಸ್ ಯಾವ್ದ್ರ ಮೇಲೆ ಬೇಸ್ಡ್ ಆಗಿರುತ್ತೆ ಅಂದ್ರೆ, ಅದು ಇವಾಗ ಏನೋ ವೀಸಾ ಇಂಟರ್ವ್ಯೂ ಇರಲ್ಲ ಅಂತ ನನ್ಗೆ ಆಕ್ಚುಲಿ ಗೊತ್ತಿರ್ಲಿಲ್ಲ ಅದು. ಬಟ್ ನಮ್ಗೆ ಪ್ಯೂರ್ಲಿ ನೀವು ವೀಸಾ ಇಂಟರ್ವ್ಯೂ ಟೈಮಲ್ಲಿ ನೀವು ಹೇಗೆ ಆನ್ಸರ್ ಮಾಡ್ತೀರಾ ಅಂಡ್ ನಿಮ್ ಡಾಕ್ಯುಮೆಂಟ್ಸ್ ಎಷ್ಟು ಜೆನ್ಯೂನ್ ಆಗಿದೆ, ನೀವು ಚೆನ್ನಾಗಿ, ಅಂಡ್ ನಿಮ್ ಆಬ್ವಿಯಸ್ಲಿ ನಿಮ್ ಮಾರ್ಕ್ಸ್ ಕೂಡ ತುಂಬಾ ಮ್ಯಾಟರ್ ಆಗುತ್ತೆ. ಚೆನ್ನಾಗಿ ತೆಗ್ದಿದ್ರೆ ನಿಮ್ಗೆ ಲೈಕ್ ಅಕ್ಸೆಪ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ವೀಸಾ ಇಂಟರ್ವ್ಯೂನಲ್ಲಿ ನಿನ್ಗೇನು ಕೇಳಿದ್ರೆ ಹೇಳು ಕ್ವಶನ್ಸ್? ಮೋನಾ ಅಂತ, ಇವಳ ಹೆಸರು ಮೋನಾ ಅಂತ ಇದಕ್ಕೆ ನಿಂಗೆ ಮೋನಾಲಿಸಾ ಗೊತ್ತಾ ಅಂತ ಕೇಳಿದ್ರಲ್ವಾ? ಹೌದು, ಆಕ್ಚುಲಿ ನನ್ ವೀಸಾ ಇಂಟರ್ವ್ಯೂ ತುಂಬಾ ಚೆನ್ನಾಗಿತ್ತು. ಇಟಾಲಿಯನ್ ಅವರು ಅಲ್ವಾ, 60+ ಕಾನ್ಸುಲೇಟ್ ಏನೋ, ನಲ್ಲಿ ಅವರು ಕೆಲಸ ಮಾಡ್ತಾರಲ್ಲ, 60+ ಏನೋ ಇದ್ರು. ಅವ್ರು ನನಗೇನು ಕೇಳಿರ್ಲಿಲ್ಲ, ನನ್ನ ಹೆಸರು ನೋಡ್ಬಿಟ್ಟು ಅವ್ರಿಗೆ ಇಷ್ಟ ಆಗಿತ್ತು, ಮೋನಾ ಅಂತ ನೋಡ್ಬಿಟ್ಟು ಮೋನಾಲಿಸಾ ಪೇಂಟಿಂಗ್ ಬಗ್ಗೆ ಗೊತ್ತಾ, ಅದನ್ನ ಯಾರು ಡ್ರಾ ಮಾಡಿರೋದು ಅಂತ ಒಂದೇ ಕ್ವಶನ್ ಅವ್ರು ನನ್ನ ಸ್ಮೈಲ್ ಮಾಡಿ ಕೇಳಿದ್ದು ಅಷ್ಟೇ, ನನ್ಗೇನು ಕೇಳಿರಲಿಲ್ಲ. ನನಗೆ ಮ್ಯಾಪ್ ತೋರಿಸ್ಬಿಟ್ಟು ನೀನು ಸೆಲೆಕ್ಟ್ ಮಾಡಿರೋ ಯೂನಿವರ್ಸಿಟಿ ಎಲ್ಲಿರೋದು ತೋರಿಸು ಅಂದಿದ್ರು. ಆಮೇಲೆ ಯಾಕೆ ಈ ಯೂನಿವರ್ಸಿಟಿ ಅಂತ ಕೇಳಿದ್ರು. ಆಮೇಲೆ ಯಾಕೆ ಈ ಕೋರ್ಸು ಅಂತ ಕೇಳಿದ್ರು. ಅದಾದ್ಮೇಲೆ ಈ ಥರ ಕ್ವಶನ್ಸಿಗೆ ಅಷ್ಟೇ ನಾವು ಪ್ರಿಪೇರ್ ಆಗಿದ್ದು. ಬಟ್ ನಾವು ಇಂಟರ್ವ್ಯೂ ಮುಗಿಸ್ಕೊಂಡು ಬಂದ್ಮೇಲೆ ನೆಕ್ಸ್ಟ್ ಓದೋರಿಗೆಲ್ಲ ಟೆಕ್ನಿಕಲ್ ಕ್ವಶನ್ಸ್ ಕೇಳ್ತಾ ಇದ್ರಂತೆ. ವಾಟ್ ಈಸ್ ರಿಜಿಸ್ಟರ್ಸ್, ವಾಟ್ ಈಸ್ ಕೆಪಾಸಿಟರ್ಸ್, ಈ ತರ ಸೊ ಇಟ್ಸ್ ಪ್ಯೂರ್ಲಿ ಬೇಸ್ಡ್, ನೀವು ನಿಮಗೆ ಯಾರು ವೀಸಾ ಇಂಟರ್ವ್ಯೂ ತಗೋತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ನಿಮ್ಗೆ ಯಾವ ತರ ಕ್ವೆಶನ್ಸ್ ಈಗ ಇಲ್ಲಮ್ಮ, ವೀಸಾ ಇಂಟರ್ವ್ಯೂನೇ ಇಲ್ಲ ಇವಾಗ. ಅದೇ ಅವಾಗ ನಮ್ಗೆ ಆತರ ಇತ್ತು. ಓಕೆ, ಇನ್ನ ಒಂದು ನಿಮ್ಗೆ ಅಂದ್ರೆ ಏನು ಮೋಟಿವೇಶನ್ ಬರಕ್ಕೆ ಏನು ಅಂತಂದ್ರೆ, ಬ್ಯಾಂಗ್ಳೂರ್ VFS ಅಲ್ಲಿ ನೀವು ಅಪ್ಲೈ ಮಾಡಿದವ್ರಿಗೆ ಆಕ್ಚುಲಿ ವೀಸಾ ರಿಜೆಕ್ಷನ್ಸ್ ಕಡಿಮೆ. ಬ್ಯಾಂಗ್ಳೂರ್ನಲ್ಲಿ ವೀಸಾ ರಿಜೆಕ್ಷನ್ಸ್ ಕಮ್ಮಿ, ಪ್ಲಸ್ ಬ್ಯಾಂಗ್ಳೂರ್ನಲ್ಲಿ ಗರ್ಲ್ಸ್ ಅಪ್ಲೈ ಮಾಡಿದ್ರೆ ಅವ್ರ ವೀಸಾ ರಿಜೆಕ್ಷನ್ಸ್ ಆಲ್ಮೋಸ್ಟ್ 0. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನಾವೇನಾದ್ರೂ ಹೈದರಾಬಾದ್ VFS ನೆಲ್ಲ ಕಂಪೇರ್ ಮಾಡಿದ್ರೆ ಅವ್ರಿಗೆ ಆಕ್ಚುಲಿ ತುಂಬಾ ರಿಜೆಕ್ಷನ್ಸ್ ಇರುತ್ತೆ. ಸೊ ಆ ರೀತಿ ನೋಡಿದ್ರೆ ನಮ್ಗೆ ವೀಸಾ ರಿಜೆಕ್ಷನ್ಸ್ ತುಂಬಾ ಕಡಿಮೆ ಇರುತ್ತೆ. ಸೊ ಅದಕ್ಕೆ ಈಗ ಹೈದರಾಬಾದ್ ಅವರು ಕೂಡ ಬ್ಯಾಂಗ್ಳೂರ್ VFS ಅಪಾಯಿಂಟ್ಮೆಂಟ್ ಸ್ಲಾಟ್ ನ ಬುಕ್ ಮಾಡ್ಕೊಂಡು ಇಲ್ಲಿಗೆ ಬಂದು ಅವ್ರು ಅಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಇವಾಗ. ಅಂಡ್ ಇನ್ನೊಂದು ನಾವು ಮೇನ್ ಹೇಳೋದನ್ನ ಮರ್ತೋದ್ವಿ, ನಿಮ್ಗೆ ಸ್ಕಾಲರ್ಶಿಪ್ಗೋಸ್ಕರ ನೀವು ಸಬ್ಜೆಕ್ಟ್ಸ್ ನ ಕ್ಲಿಯರ್ ಮಾಡ್ಬೇಕು, ನೀವು ಕ್ರೆಡಿಟ್ಸ್ ತಗೊಂಡ್ರೇನೆ ಬರೋದು ಅಂತ ಹೇಳಿದ್ವಲ್ಲ, ಅದು ಸ್ಕಾಲರ್ಶಿಪ್ಗಾಯ್ತು. ಅದೇ ನೀವು ನಿಮ್ಗೆ ಆಕ್ಚುಲಿ 2.5 hours ಅಷ್ಟೇ ನಿಮ್ಗೆ ಮಾಸ್ಟರ್ಸ್ ಮಾಡಕ್ಕೆ ನಿಮ್ಗೆ ಟೈಮ್ ಇರೋದು ಅಂದ್ರೆ ನೀವು ಫ್ರೀ ಆಗಿ ಓದಕ್ಕೆ ನಿಮ್ಗೆ ಟೈಮ್ ಇರೋದು ಬರೀ 2-2.5 ವರ್ಷ ಇರುತ್ತೆ. ಅದೇ ನೀವು ಆ ಟೈಮ್ ಪೀರಿಯಡ್ ಅಲ್ಲಿ ನೀವು ಮುಗಿಸ್ಕೊಳ್ಳಿಲ್ಲ ಅಂತ ಅಂದ್ರೆ ನೆಕ್ಸ್ಟ್ ನೀವು ಯೂನಿವರ್ಸಿಟಿ ಫೀಸ್ ನ ಪೇ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು. ಅಂದ್ರೆ ನಿಮ್ ಯಾವ ಯೂನಿವರ್ಸಿಟಿ ಚೂಸ್ ಮಾಡಿದಿರಾ ಅಲ್ಲಿ ಫೀಸ್ ಎಷ್ಟಿರುತ್ತೆ ಅದ್ರ ಬೇಸ್ಡ್ ನೀವು ಫೀಸ್ ಪೇ ಮಾಡ್ಲೇಬೇಕು, ಇಲ್ಲ ಅಂದ್ರೆ ನಿಮ್ಗೆ ಎಕ್ಸಾಮ್ಸ್ಗೆ ಅವರು ಅಲೋ ಮಾಡಲ್ಲ. ಅಂಡ್ ಇನ್ನೊಂದು, ನೀವು ಸಬ್ಜೆಕ್ಟ್ಸ್ ಕ್ಲಿಯರ್ ಮಾಡ್ಲಿಲ್ಲ ಅಂದ್ರೆ ನಿಮ್ ವೀಸಾ ಎಕ್ಸ್ಟೆಂಡ್ ಕೂಡ ಆಗಲ್ಲ.